ಮತ್ತು ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ಪತ್ರವನ್ನು ಬರೆದಿದ್ದೇವೆ. ಪತ್ರ ಬರೆದು ಪತ್ರದಿಂದ ಯಾವುದೇ ಕೆಲಸಗಳಾಗಲ್ಲ ನೋಡಿ. ಅದೇ ಸಮಸ್ಯೆ ಬಗ್ಗೆ ಇತ್ಯರ್ಥ ಮಾಡಕ್ಕೆ ಪತ್ರ ಬರೆದು ಪತ್ರ ಬರೆಯುವ ಮುಖಾಂತರ ನಮ್ಗೆ ಫೋನಿನಲ್ಲಿ ಮಾತಾಡ್ಕೊಂಡು 2 ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ಆಮೇಲೆ ಉಳಿದ ಸಮಸ್ಯೆಗಳ ಬಗ್ಗೆ ನಾವು ನಾವು ಈಗಾಗಲೇ ನಾವು ಅದೇ ಸಾಹೇಬ್ ಬೇಡಿಕೆ ಈಡೇರದಿದ್ದರೆ ಚುನಾವಣಾ ಬಹಿಷ್ಕಾರ. ಇಸ್ಮಾಯಿಲ್ ಕುಣಬಿ. ಇಂಡಿ ಪಟ್ಟಣದ ರೇವಪ್ಪಮಡ್ಡಿಯ ನುರಂದೇಶ್ವರ ITI ಕಾಲೇಜು ಹಿಂದುಗಡೆ ಸುಮಾರು ವರ್ಷಗಳಿಂದ ಮನೆಗಳನ್ನು ಮಾಡಿಕೊಂಡು ವಾಸಿಸುತ್ತಿರುವ ಅಲ್ಲಿಯ ನಿವಾಸಿಗಳಿಗೆ ಮೂಲ ಸೌಕರ್ಯಗಳಾದ ವಿದ್ಯುತ್ ಸಂಪರ್ಕ, ಒಳಚರಂಡಿ, ದಾರಿದೀಪ ಹಾಗೂ ಸ್ಮಶಾನ ಇರುವುದರಿಂದ ಅಲ್ಲಿ ಹೆಣಗಳನ್ನು ಸುಡುತ್ತಿರುವುದರಿಂದ ಅದರಿಂದ ಕಲುಷಿತವಾಗಿ ಬರುವ ಹೊಗೆಯು ಅಲ್ಲಿ ಸುತ್ತಮುತ್ತಲಿನ ಮನೆಯಲ್ಲಿ ವಾಸಿಸುವ ಚಿಕ್ಕ ಮಕ್ಕಳ ಹಾಗೂ ವಯೋವೃದ್ಧರ ಆರೋಗ್ಯದ ಮೇಲೆ ಏರುಪೇರುಗಳಾಗುತ್ತಿವೆ ಎಂದು ಶಿರಸ್ತೆದಾರ್ ಮುಜುಗೊಂಡವರ ಮುಖಾಂತರ ಎಸಿಯವರಾದ ಅಬೀದ್ ಗದ್ಯಾಳ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಇನ್ನು 3-4 ದಿನದ ಒಳಗಡೆ ಈ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಚುನಾವಣೆಯನ್ನು ಬಹಿಷ್ಕರಿಸಿ ಉಗ್ರ ರೀತಿಯ ಹೋರಾಟ ಮಾಡಲಾಗುವುದು ಎಂದು ಜೈ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ನಮ್ಮ ವಾಹಿನಿಗೆ ತಿಳಿಸಿದರು. ಇದರ ನೇತೃತ್ವವನ್ನು ವಹಿಸಿದ ಜೈ ಕರ್ನಾಟಕ ಸಂಘಟನೆಯ ತಾಲೂಕಾ ಅಧ್ಯಕ್ಷರಾದ ಇಸ್ಮಾಯಿಲ್ ಕುಣಬಿ, ದೇಸು ಚವ್ಹಾಣ್, ಮಹಾದೇವ್ ನಾವಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ರೇವಪ್ಪಮಡ್ಡಿಯ ನಿವಾಸಿಗಳು ಭಾಗಿಯಾಗಿದ್ದರು. ಸರ್, ಏನು ಸಮಸ್ಯೆ ಆಗಿದೆ ಸರ್? ಸರ್, ಅಲ್ಲಿ ಇಂಡಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ರೇವಪ್ಪಮಡ್ಡಿ ಅಂತ ಏನೈತಲ್ರಿ, ಆ ರೇವಪ್ಪಮಡ್ಡಿಯಿಂದ ಸುಮಾರು ವರ್ಷಗಳಿಂದ ಅಲ್ಲಿ 100 ಜನ ಮನೆಗಳನ್ನು ಕಟ್ಟಿಕೊಂಡು ವಾಸಾಗಿದ್ದಾರೆ. ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ರಿ. ವಿದ್ಯುತ್ ಸಂಪರ್ಕ ಅಂದ್ರೆ ಕೆಲವೊಂದು ಕಡೆ ಅದಾವ, ಪೂರ್ತಿ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ನಾವು ಅಷ್ಟು ಘೋರವಾಗಿ ಆರೋಪ ಮಾಡ್ತಾ ಇಲ್ಲ. ಕೆಲವೊಂದು ಕಡೆ ಲೈಟ್ ಕಂಬಗಳಿಲ್ಲದೆ ಅಲ್ಲಿ ವಿದ್ಯುತ್ಗಳ ಸಂಪರ್ಕ ಇಲ್ರಿ. ರಸ್ತೆ ವಿದ್ಯುತ್ ಸಂಪರ್ಕ ಇಲ್ಲ. ಅಲ್ಲಿ ಬಹಳ ಸಮಸ್ಯೆಗಳಾಗತ್ತವ್ರಿ. ರಾತ್ರಿ ಹೊತ್ತು ಮುಳುಗುದಂದ್ರೆ ಮಕ್ಕಳು ಇದ್ದಿರ್ತಾವ್ರಿ, ಅದನ್ನ ಹುಳ ಬುಟ್ಟಿಯಿಂದ ಅವರು ಅಂಜಿ ಭಯ ಪಡಾಕತ್ತಾರ್ರಿ. ಹಿಂಗಾಗಿ ಅವ್ರಿಗೆ ಸುಮಾರು ವರ್ಷಗಳಿಂದ ಮುನ್ಸಿಪಾಲಿಟಿಗೂ ಹೋಗಿ ಭೇಟಿ ಆಗ್ತಾರ್ರಿ. ಒಬ್ಬೊಬ್ಬರು ಭೇಟಿ ಆಗಿದ್ರಿಂದ ಅವ್ರು ಮಾಡ್ತೀವಿ ಬಿಡ್ತೇವೆ ಅಂತಾರೆ. ಚುನಾವಣೆ ಬಂದಾಕಾರ ಚುನಾವಣೆಯನ್ನು ಅಲ್ಲಿ ಯಾವುದೇ ಸ್ಥಳೀಯ ಚುನಾವಣೆ ಇರಲಿ, ಶಾಸಕರ MLA ಚುನಾವಣೆ ಇರಲಿ, ಯಾವುದೇ ಚುನಾವಣೆ ಬಂದ್ರು ಅವ್ರು ಮಾಡ್ತೇವಂತ ಹರಬೇರೆ ಹರಕೆ ಉತ್ತರ ಕೊಟ್ಟು ಇಲ್ಲಿವರೆಗೆ ಸುಮಾರು ವರ್ಷಗಳಿಂದ ವಾಸವಾಗಿದ್ದಾರೆ ಅವರು. ಇಲ್ಲಿವರೆಗೆ ಯಾವುದೇ ವ್ಯವಸ್ಥೆ, ಅಲ್ಲಿ ಒಳಚರಂಡಿಗಳ ವ್ಯವಸ್ಥೆ ಇಲ್ಲ, ವಿದ್ಯುತ್ ದೀಪ ವ್ಯವಸ್ಥೆಗಳಿಲ್ರಿ. ರಸ್ತೆ ಅಂತೂ ಹೇಳ್ಬಾರ್ದ್ರಿ, ಮಳೆ ಬರ್ತಂದ್ರೆ 2 ದಿನ ಅವ್ರ ಮನೆಗೆ ಅವರೇ ಇರಬೇಕು. ಮತ್ತೆ ಪುರಸಭೆ ಚೀಫ್ ಆಫೀಸರ್ ಗಮನಕ್ಕೆ ತಂದಿರಿ? ಚೀಫ್ ಆಫೀಸರ್ ಗಮನಕ್ಕೆ ನಮ್ಮ ಸಂಘಟನೆಯಿಂದ ನಾವು ಗಮನಕ್ಕೆ ತಂದಿಲ್ಲ. ಆಲ್ರೆಡಿ ಅಲ್ಲಿ ಇರ್ತಕ್ಕಂಥ ವಾಸವಾಗಿರ್ತ ಎಲ್ಲಾ ಜನಗಳು ಒಂದು ಸಲ ಅಲ್ಲಿ ಸುಮಾರು ಸಲ ಅವರು ಗಮನಕ್ಕೆ ತಂದಿದ್ದಾರೆ. ಅಲ್ಲಿರ್ತಕ್ಕಂಥ ಮುಗ್ಧ ಜನಗಳದಾರ್ರಿ. ಅಲ್ಲಿರ್ತಕ್ಕಂಥ ಯಾವುದೇ ಜನರಿಗೆ ಅವ್ರು ಅರ್ಜಿ ಬರೀಬೇಕು ಮಾಡ್ಬೇಕಂತಕ್ಕಂಥ ಮುಂಜಾನೆ ಚಂತನ ದುಡಿದು ಚಂಜಿ ಮಾಡಿ ಹೊಟ್ಟೆ ತಪ್ಪಿಸ್ಕೊಳ್ಳುವಂತ ಜನ ಅಲ್ಲಿ ಅದಾರ. ಈಗ ಅದೇ ಚುನಾವಣಾ ಅಧಿಕಾರಿ ನಾವು ಗಮನಕ್ಕೆ ತಂದಿದ್ದೀವಿ. ಈ ಚುನಾವಣೆಯ ಪೂರ್ವದಲ್ಲಿನೇ ನಾಳೆ ನಡೀತಕ್ಕಂಥ ಮೇ 7ನೇ ತಾರೀಕಿನ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಸಬೇಕು. ನೀವು ಲೈಟ್ ಕಂಬ ಹಾಕಿ ಕೆಲವೊಂದು ಗರ್ಸ್ ಹಾಕಲ್ರಿ. ನಾವು ಎಲ್ಲಾ ಬೇಡಿಕೆ ಈಡೇರಿಸಂತ ನಾವು ಅವರಿಗೆ ಒಮ್ಮೆ ಏನು ಮಾಡಕ್ ಆಗಲ್ರಿ. ಅಲ್ಲಿ ತುರಂತವಾಗಿ ನಮಗೆ ಲೈಟ್ ಕಂಬಗಳನ್ನು ಇಳಿಸಿ ಒಂದು 10-12 ಲೈಟ್ ಕಂಬ ಹತ್ತವ್ರಲ್ಲಿ. ಆ ಲೈಟ್ ಕಂಬ ಇಳಿಸಿ ನಮಗೆ ರೋಡಿಗೆ ಗರ್ಸಾಗಿ ಕೊಟ್ರೆ ನಮಗೀಗ ನಾವು ಚುನಾವಣೆ ನಂತರ ಈಡೇರಿಸ್ತಾರಂತ ನಮ್ಗೆ ಒಂದು ಆಸೆ ಭಾವನೆಗಳಾಗ್ತಾವ್ರಿ. ಒಂದು ವೇಳೆ ಇವ್ರು ಏನೇ ಮಾಡದಿದ್ರೆ ನಾಳೆ ಬರುವಂತ ಸೋಮವಾರ ದಿನ ರೀ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣವಾಗಿ ಇಂಡಿ ತಾಲೂಕಿನ ನಾನು ಒಬ್ಬ ಸಂಘಟನೆ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಈ ನಿಮ್ಮ ಮಾಧ್ಯಮದವರ ಮುಖಾಂತರ ನಾವೆಲ್ಲ ರಾಜಕೀಯ ಸ್ಥಳೀಯ ಶಾಸಕರ ಗಮನಕ್ಕೂ ಇದು ಹೋಗಿ ಮುಟ್ಲಿ ಅಂತಕ್ಕಂಥ ಒಂದು ಮಾತು ಹೇಳ್ತಾ ಇದ್ದೀನಿ. ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ಮೇ 7ನೇ ತಾರೀಕಿನ ಚುನಾವಣೆಯ ಪೂರ್ವದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳೇನಾದರೂ ಈಡೇರಿಸದೇ ಇದ್ದರೆ ನಾವು ಚುನಾವಣೆಯನ್ನು ಗೌರವವಾಗಿ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೇವೆ. ಯಾಕ್ರಿ, ಯಾಕೆ ಓಟ್ ಹಾಕ್ಬೇಕು? ನಾವು ಓಟ್ ಹಾಕೋದ್ರಿಂದ ಜನಪ್ರತಿನಿಧಿ ಯಾಕೆ ಆರಿಸ್ತಿರ್ಬೇಕು? ನಾವು ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಾಗ ನಮ್ಮ ಜನಪ್ರತಿನಿಧಿಗಳಂದ್ರೆ ಏನು, ಅಲ್ಲಿಯ ಜನರ ಸಮಸ್ಯೆಗಳನ್ನು ಆಲಿಸುವುದಕ್ಕಾಗಿ ನಾವು ಜನಪ್ರತಿನಿಧಿ ಆರಿಸ್ತೀವಿ. ನಮ್ಮ ಜನ ಸಮಸ್ಯೆ ಆಲಿಸಲಿಲ್ಲ ಅಂದ್ರೆ ನಾವ್ಯಾಕೆ ಓಟ್ ಹಾಕ್ಬೇಕು? ನಾವ್ಯಾಕೆ ಅವ್ರಿಗೆ ಪ್ರತಿನಿಧಿ ಮಾಡ್ತೀವಿ? ಸರ್, ನೀವು ಇಲ್ಲಿವರೆಗೂ ಯಾರ್ಯಾರಿಗೆ, ಶಾಸಕರಿಗಾಗಲಿ ಚೀಫ್ ಆಫೀಸರ್ಗಾಗಲಿ ಯಾರಿಗಾದ್ರೂ ಮನವಿ ಮಾಡ್ಕೊಂಡಿದ್ರೆ? ಅವರೆಲ್ಲ ಅಲ್ಲಿರ್ತಕ್ಕಂಥ ಎಲ್ಲಾ ನಿವಾಸಿಗಳು ಎಲ್ಲರಿಗೆ ಮನವಿ ಮಾಡ್ಕೊಂಡ್ರು. ಅಲ್ಲಿರ್ತಕ್ಕಂಥ ಲೀಡರ್ಗಳು, ಶಾಸಕರಿಗೂ ಮನವಿ ಮಾಡ್ಕೊಂಡಿದ್ರು. ಶಾಸಕರು ಅಲ್ಲಿರ್ತಕ್ಕಂಥ ಲೀಡರ್ಗಳು, ನಮ್ಮ 3-4 ಜನ ಲೀಡರ್ಗಳು, ಅವ್ರ ಹೆಸರು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಸಂದರ್ಭ ಬಂದಾಗ ಅವ್ರ ಹೆಸರು ಹೇಳ್ತೀನಿ, ಎಲ್ಲಾನು ಬಹಿರಂಗ ಪಡಿಸ್ತೀನಿ. ನಾನು ಯಾರಿಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದ್ ಅಲ್ಲಿ ಜನರಿಗೆ ಮಾತು ಕೊಟ್ಟು ಹೋಗಿದ್ದಾರೆ, ಕೊಟ್ಟು ಹೋಗಿದಾರಲ್ರಿ. ಲೈಟ್ ಕಂಬ ಆಗ್ತದೆ ಮೊನ್ನೆ ವಿಧಾನಸಭಾ ಚುನಾವಣೆ ಒಳಗ ಯಾರು ಕೊಟ್ಟಿದ್ದಾರೆ? ಅಲ್ಲಿ ಇರ್ತಕ್ಕಂಥ ಲೀಡರ್ಗಳು ಹೇಳಿದಾರೆ. ಶಾಸಕರು ಯಾರು ಬಂದಿಲ್ಲ. ಅವ್ರ ಗಮನಕ್ಕೆ ಅಲ್ಲಿ ಇರ್ತಕ್ಕಂಥ ಲೀಡರ್ಗಳು ಅವ್ರ ಗಮನಕ್ಕೆ ಇಟ್ಟಾರೋ ಬಿಟ್ಟಾರೋ ನಮಗೇನು ಗೊತ್ತಿರ್ರಿ. ಇಲ್ಲ ಇಲೆಕ್ಷನ್ ಆದ್ಮೇಲೆ ಮಾಡ್ತೇವೆ ಒಳ್ಳೆಯವ್ರಿಗೆ ಕ್ಯಾರಿ ಅಂತ ಅನ್ನಲ್ಲ. ಅವರು ಮುಖಂಡರಲ್ಲಿ ಇರ್ತಕ್ಕಂಥ ಮುಖಂಡರು ಅಲ್ಲಿ ಶಾಸಕರ ಗಮನಕ್ಕೆ ತರಬೇಕಾಗಿತ್ತು. ತಂದಾರೋ ಬಿಟ್ಟಾರೋ ಏನು ಗೊತ್ತಿಲ್ಲ. ಇಷ್ಟು ದಿನಾನು ಶಾಸಕರ ಗಮನಕ್ಕೆ ಇಲ್ಲದೆ ಇದ್ರು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ದೊಡ್ಡ ವಿಷಯಗಳಲ್ಲ ಇದು. ಒಂದು 7-8 ಲೈಟ್ ಕಂಬಗಳು ಹತ್ತಾವ, ಅದಕ್ಕೆ ಲೈಟ್ ಕಂಬ ಹಾಕಿಸಿ
ಒಂದು ಸ್ವಲ್ಪ ಗರ್ಸತ್ತರಿ ಈಗ ಮಳೆಗಾಲ ಚಾಲು ಆಯ್ತು ಅಷ್ಟೇ ಹಾಕಿಸ್ಕೊಟ್ರೆ ಮುಂದಿನ ದಿನವಾಗ ನೀವು ಒಳಚರಂಡಿ ವ್ಯವಸ್ಥೆ ಮತ್ತು ಅಲ್ಲಿಂದ ಅಥವಾ ಸ್ಮಶಾನದಾಗ ಹೆಣವನ್ನು ಸುಡಾಕತ್ತಾರ್ರಿ ಅಲ್ಲಿ ಮುಚ್ಚೋದ್ರಿಂದ ಏನ್ ಪ್ರಾಬ್ಲಮ್ ಆಗ್ರಿ ಹೆಣ ಸುಡೋದ್ರಿಂದ ಏನಾಗಲಾಗತ್ತ ಸರ್ ಅಂತಂದ್ರೆ ಕಲುಷಿತವಾದ ಇದು ಬರ್ತಾವ್ರಿ ಸರ್. ನಿಮ್ಮ ಪ್ರಮುಖ ಬೇಡಿಕೆಗಳೇ ಏನಿದಾವೆ ಸರ್? ನಮ್ಮ ಪ್ರಮುಖ ಬೇಡಿಕೆಗಳು ಏನಾದಪ್ಪ ಅಂತಂದ್ರೆ ಅಲ್ಲಿ ಲೈಟ್ ಕಂಬಗಳಿಲ್ಲದೆ ಇದೆ ಲೈಟ್ ಕಂಬ ಹಾಕಿ ಲೈಟ್ ಅಲ್ಲಿ ಎಲ್ಲರಿಗೂ ವ್ಯವಸ್ಥೆ ಮಾಡ್ಕೊಡ್ಬೇಕ್ರಿ ಮತ್ತ ನಮ್ಗ ಒಳಚರಂಡಿ ವ್ಯವಸ್ಥೆ ಆಗ್ಬೇಕು ರಸ್ತೆ ಸುಧಾರಣೆ ರಸ್ತೆ ಆಗ್ಬೇಕು ಮತ್ತ ಅಲ್ಲಿ ಡ್ರೈನೇಜ್ ಇದು ಮಾಡೋದ್ರಿಂದ ಅಲ್ಲಿ ಡ್ರೈನೇಜ್ ಕನೆಕ್ಷನ್ ಕೊಡಬೇಕು ಮತ್ತೆ ನಮ್ಗೆ ಅಲ್ಲಿ ನಮ್ಮ ಅದೇ ಪಕ್ಕದಲ್ಲಿ ಒಂದು ಹೆಣ ಸುಡುವಂತ ಒಂದು ಸ್ಮಶಾನ ಇದ್ರಿ ಮುಚ್ಚೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ ಹೆಣ ಸುಡೋದ್ರಿಂದ ಅಲ್ಲಿ ಕಲುಷಿತವಾದಂತ ಒಂದು ಹೊಗೆ ಬರ್ತಾವ್ರಿ ಎಲ್ಲರಿಗೂ ಗೊತ್ತಿದ್ದ ಸಮಸ್ಯೆ ಏನದಾವ್ರಿ ಆ ಹೊಗೆ ಬಂದು ಬಹಳ ಜನ ನನಗೇ ಒಂದು ಉಸಿರು ಕಟ್ಟದಂಗೆ ಆಗಿತ್ತು ಅಲ್ಲಿ ಒಂದ್ಸಲ ಹೋದಾಕಾರ ಅಲ್ಲಿ ಹೆಣ ಸುಡೋದ್ರಿಂದ ಅಲ್ಲಿ ಹೆಣ ಸುಟ್ಟು ಹೋಗೋದಾಗ ಎಲ್ಲಾ ಮನೆಗಳ ಖಾಲಿ ಮಾಡ್ಕೊಂಡು ದೂರ ಹೋಗ್ಬೇಕಾಗ್ತದೆ ಅದು ಒಂದು ದಯವಿಟ್ಟು ಆ ಸಮಾಜ ಬಾಂಧವರಲ್ಲಿ ಅಲ್ಲಿ ಇರ್ತಕ್ಕಂಥ ಹೆಣ ಸುಡುವ ಸಮಾಜ ಬಾಂಧವರಲ್ಲಿ ಈ ಮಾಧ್ಯಮದ ಮುಖಾಂತರ ಕೈ ಮುಗಿತೀನಿ ಅಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಸಹಕಾರ ಮಾಡಿಕೊಂಡು ಯಾರಿಗೆ ಸಮಸ್ಯೆ ಆಗಲಾರ್ದಂಥದ್ದು ಒಂದು ಬೇರೆ ಕಡೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ರಿ ಅಲ್ಲಿ ಇರ್ತಕ್ಕಂಥ ನಮ್ಮ ಬೇಡಿಕೆಗಳು ಈಡೇರಬೇಕಿದ್ರಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಇಸ್ಮಾಯಿಲ್ ಕುಂಡ್ವಿ, ಜಯ ಕರ್ನಾಟಕ ಸಂಘಟನೆ ಇಂಡಿ ತಾಲೂಕು ಅಧ್ಯಕ್ಷರು.